ಎಲ್ಲ ಮಾಧ್ಯಮ ಬಂಧುಗಳಿಗೆ ಈ ಮಾಧ್ಯಮ ಗೋಷ್ಠಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ 3ನೇ ಘಟಿಕೋತ್ಸವದ ಸಂಬಂಧ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆಯಲಾಗಿದೆ. ನಮ್ಮ ವಿಶ್ವವಿದ್ಯಾನಿಲಯ ಮಾತೃ ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟು 6 ವರ್ಷಗಳು ಸಂದಿವೆ. ಸ್ವತಂತ್ರವಾಗಿ 2018-19ನೇ ಸಾಲಿನಿಂದ ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾನಿಲಯ ಈಗ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಅಂತೇಳಿ ಮರುನಾಮಕರಣ ಆದಮೇಲೆ ನಾವು ಶೈಕ್ಷಣಿಕವಾಗಿ ಸಂಶೋಧನೆಯ ದೃಷ್ಟಿಯಿಂದ ವಿಸ್ತರಣೆಯ ದೃಷ್ಟಿಯಿಂದ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಈ ಹೊಸ ವಿಶ್ವವಿದ್ಯಾನಿಲಯ ಒಂದು ಪಾರಂಪರಿಕವಾದಂತಹ ಐತಿಹಾಸಿಕವಾದಂಥ ಸೆಂಟ್ರಲ್ ಕಾಲೇಜಿನ ಆವರಣದ ಕೇಂದ್ರ ಸ್ಥಾನದಲ್ಲಿದ್ದು ಈ ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿ ಒಟ್ಟು 1,40,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಡಾಕ್ಟರಲ್ ಪ್ರೋಗ್ರಾಮ್ಸ್, ಡಿಪ್ಲೊಮಾ ಎಲ್ಲವನ್ನು ಸೇರಿದ ಹಾಗೆ ನಮ್ಮ ನಗರ ವಿಶ್ವವಿದ್ಯಾನಿಲಯದ ಕ್ಷೇತ್ರದ ವ್ಯಾಪ್ತಿ 13 MLA ಸೆಗ್ಮೆಂಟ್ಸ್ ಆಫ್ ದ ಸಿಟಿ ಮತ್ತು 238 ಸಂಯೋಜಿತ ಕಾಲೇಜುಗಳಿದ್ದಾವೆ. 23 ಶೈಕ್ಷಣಿಕ ವಿಭಾಗಗಳು ಇಲ್ಲಿ ಇದ್ದಾವೆ. ಆ ಆರಂಭದಲ್ಲಿ ನಮಗೆ 8 ಮಾತ್ರ ಶೈಕ್ಷಣಿಕ ವಿಭಾಗಗಳು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪಾರ್ಟ್ಮೆಂಟ್ಸ್ ಇತ್ತು. ಈಗ 23 ಪೋಸ್ಟ್ ಗ್ರಾಜ್ಯುಯೇಟ್ ಡಿಪಾರ್ಟ್ಮೆಂಟ್ಸ್ ಆಗಿದೆ. ಮತ್ತು ನಾವು 2 ವರ್ಷಗಳ ಹಿಂದೆ ನಮ್ಮದೇ ಆದಂಥ ಒಂದು ಘಟಕ ಕಾಲೇಜನ್ನು ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಫಾರ್ ವಿಮೆನನ್ನು ಆರಂಭ ಮಾಡಿದ್ವಿ. ಮತ್ತು ಎಲ್ಲ ಸ್ನಾತಕೋತ್ತರ ವಿಭಾಗಗಳಲ್ಲಿ ಸ್ನಾತಕ ಕೋರ್ಸ್ಗಳನ್ನು ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸನ್ನು ಆರಂಭ ಮಾಡಿದ್ವಿ. ಮತ್ತು ವಿನೂತನವಾದ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸನ್ನು ಆರಂಭ ಮಾಡಿದ್ವಿ. ಈ ಪರಿಣಾಮವಾಗಿ ಕೇವಲ 400ರಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಆನ್ ಕ್ಯಾಂಪಸ್ಸಲ್ಲಿದ್ದು ಇವತ್ತು 4,000 ವಿದ್ಯಾರ್ಥಿಗಳ ಸಂಖ್ಯೆಯಾಗಿದೆ. 6 ವಿಭಾಗಗಳು ಇವತ್ತು 23 ಪೋಸ್ಟ್ ಗ್ರ್ಯಾಜುಯೇಟ್ ಡಿಪಾರ್ಟ್ಮೆಂಟ್ಸ್ ಆಗಿದೆ. ಮತ್ತು ಈ ಪಾರಂಪರಿಕವಾದಂಥ ಈ ಆವರಣ ಏನಿದೆ, ಸೆಂಟ್ರಲ್ ಕಾಲೇಜಿನ ಆವರಣವನ್ನು ಜ್ಞಾನಜ್ಯೋತಿ ಆವರಣ ಅಂತ ಮರುನಾಮಕರಣ ಮಾಡಿ ಇದನ್ನು ನಾವು ನವೀಕರಣ ಮಾಡಿದ್ದೇವೆ. ಈ ಪಾರಂಪರಿಕ ಕಟ್ಟಡಗಳು ಮತ್ತು ಹೊಸ ಕಟ್ಟಡಗಳು ಮತ್ತು ಹೊಸದಾಗಿ ಹೊಸ ತಲೆಮಾರಿನ ಕೋರ್ಸ್ಗಳನ್ನು ನಾವು ಇಲ್ಲಿ ಆರಂಭ ಮಾಡಿದ್ದೇವೆ. ಅದು ಟೆಕ್ನಾಲಜಿ, ಎನ್ವೈರನ್ಮೆಂಟಲ್ ಕ್ಲೈಮೇಟ್ ಚೇಂಜ್, ಅರ್ಬನ್ ಸ್ಟಡೀಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಡೇಟಾ ಅನಾಲಿಟಿಕ್ಸ್, ಡೇಟಾ ಸೈನ್ಸ್, ಈ ತರಹದ ವಿನೂತನವಾದ ಕೋರ್ಸ್ಗಳನ್ನು ಕೂಡ ಆರಂಭ ಮಾಡಿ ಈ ವಿಶ್ವವಿದ್ಯಾನಿಲಯ ಈ ಸಮಾಜದ ನಗರದ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ಸ್ಪಂದನೆ ಆಗೋ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಮತ್ತು ಕೌಶಲ ಅಭಿವೃದ್ಧಿ, ಸಂಶೋಧನೆಗೆ ಅವಕಾಶ, ಇಂಟರ್ನ್ಶಿಪ್, ಅಪ್ರೆಂಟಿಸ್ಶಿಪ್, ಟ್ರೈನಿಂಗ್ಗೆ ಅವಕಾಶ, ಈ ನಿಟ್ಟಿನಲ್ಲಿ ಹಲವು 10 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಡಂಬಡಿಕೆಗಳನ್ನು ಕೈಗಾರಿಕೆಗಳ ಜೊತೆ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರೋದು. ಈ ಒಂದು ಅಭಿವೃದ್ಧಿಗೆ ಮಾಧ್ಯಮ ನಮಗೆ ದೊಡ್ಡ ಒಂದು ಬೆಂಬಲವನ್ನು ಸಹಕಾರವನ್ನು ನೀಡಿದೆ. ಮಾಧ್ಯಮದ ಬೆಂಬಲ ಅತ್ಯಂತ ಪ್ರಮುಖ. ಯಾಕಂತಂದರೆ ನಮ್ಮ ಆಶಯವಾದರೂ ಇಷ್ಟೇ, ಈ ವಿಶ್ವವಿದ್ಯಾನಿಲಯ ನಗರದ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ನಿಟ್ಟಿನಲ್ಲಿ ಜಾಗತಿಕ ವಿಶ್ವವಿದ್ಯಾನಿಲಯವಾಗಿ ಮಾಡೋ ನಿಟ್ಟಿನಲ್ಲಿ ಆಗಿದೆ. ಈ ನಿಟ್ಟಿನಲ್ಲಿ 3ನೇ ವಾರ್ಷಿಕ ಘಟಿಕೋತ್ಸವ ಯಾವುದೇ ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲಿ ಅದರ ಒಂದು ಯಾತ್ರೆಯಲ್ಲಿ ಘಟಿಕೋತ್ಸವ ಅತ್ಯಂತ ಪ್ರಮುಖವಾದದ್ದು. 2 ವಾರ್ಷಿಕ ಘಟಿಕೋತ್ಸವಗಳನ್ನು ಅತ್ಯಂತ ಯಶಸ್ವಿಯಾಗಿ ನಾವು ನೆರವೇರಿಸಿದ್ದೇವೆ.
ಇದು 3ನೆಯ ತೃತೀಯ ಘಟಿಕೋತ್ಸವ. ಈ ಘಟಿಕೋತ್ಸವ ಶನಿವಾರ 29/6/24 11:30 ಗಂಟೆಗೆ ಇದೇ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಜರುಗಲಿದೆ. ಈ ಘಟಿಕೋತ್ಸವ ಸಮಾರಂಭದ ಅಧ್ಯಕ್ಷರಾಗಿ ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಕುಲಾಧಿಪತಿಗಳಾದ ಶ್ರೀ ತಾವರ್ಚಂದ್ ಗೆಲೋಟ್ಜಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಉನ್ನತ ಶಿಕ್ಷಣ ಸಚಿವರು ಮತ್ತು ಸಹ ಕುಲಾಧಿಪತಿಗಳು ಆದಂತಹ ಡಾಕ್ಟರ್ MC ಸುಧಾಕರ್ ಅವರ ಘನ ಉಪಸ್ಥಿತಿಯನ್ನು ಮಾಡಲಿದ್ದಾರೆ. ಹಾಗೆಯೇ ಈ ತೃತೀಯ ಘಟಿಕೋತ್ಸವದ ಭಾಷಣವನ್ನು ಮುಖ್ಯ ಅತಿಥಿಗಳಾಗಿ AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನ ಅಧ್ಯಕ್ಷರಾದಂತಹ ಪ್ರೊಫೆಸರ್ GT ಸೀತಾರಾಮ್ರವರು ನೆರವೇರಿಸಿಕೊಡಲಿದ್ದಾರೆ. ಈ ಸಮಾರಂಭದಲ್ಲಿ ಮತ್ತು ಈ ಘಟಿಕೋತ್ಸವದಲ್ಲಿ ಒಟ್ಟು ಈ ವರ್ಷಕ್ಕೆ 2 ಗಣ್ಯರಿಗೆ ಮಹನೀಯರಿಗೆ ವಿಶೇಷ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಮಾಡಲಾಗುವುದು. ಶ್ರೀ MR ಜಯರಾಮ್, ಚೇರ್ಮನ್ ಗೋಕುಲ್ ಎಡ್ಯುಕೇಷನ್ ಫೌಂಡೇಶನ್, ಇವರಿಗೆ ಎಜುಕೇಷನ್ ಮತ್ತು ಸೋಷಿಯಲ್ ಸರ್ವಿಸ್ನ ಒಂದು ಕಾರಣಕ್ಕಾಗಿ. ಹಾಗೆಯೇ ಶ್ರೀ GR ವಿಶ್ವನಾಥ್ ಅವರು ಅವರಿಗೆ ಕ್ರೀಡೆಯ ಸಲ್ಲಿಸಿರ್ತಕ್ಕಂಥ ಒಂದು ದೊಡ್ಡ ಕಾಣಿಕೆ. ನಮ್ಮ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಗ್ರೌಂಡ್ ಐತಿಹಾಸಿಕವಾದದ್ದು. ಇಲ್ಲಿ ಅವರು ಆಟ ಆಡಿದವರು. ಈಗ ಇಡೀ ನಮ್ಮ ಕ್ಯಾಂಪಸ್ ಪುನರಾಭಿವೃದ್ಧಿ ಏನಾಗಿದೆ ಅದರಲ್ಲಿ ಈ ಸೆಂಟ್ರಲ್ ಕಾಲೇಜಿನಲ್ಲಿರ್ತಕ್ಕಂಥ PK ಬ್ಲಾಕ್ನಲ್ಲಿರ್ತಕ್ಕಂಥ ಈ ಐತಿಹಾಸಿಕ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಗ್ರೌಂಡ್ ಮತ್ತು ವಿಶೇಷವಾಗಿ ಪೆವಿಲಿಯನ್ ಇದು ಡಿಲ್ಯಾಪಿಲೇಟೆಡ್ ಕಂಡೀಷನ್ನಲ್ಲಿತ್ತು. ಅದನ್ನು ಪುನರ್ಸ್ಥಾಪನೆ ಮಾಡಲಾಗಿದೆ, ರೆಸ್ಟೋರೇಷನ್ ಅದಕ್ಕೆ. ಮತ್ತು ಇಲ್ಲಿ ಒಂದು ದೊಡ್ಡ ಕ್ರೀಡಾ ಸಮುಚ್ಚಯ, ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ ಇರ್ತಕ್ಕಂಥ ಒಂದು ಕ್ರೀಡಾ ಸಮುಚ್ಚಯವು ಕೂಡ ಈ ಭಾಗದಲ್ಲಿ ಬಂದಿದೆ. ಹಾಗಾಗಿ ಈ ಒಂದು ಸ್ಥಳ ಏನಿದೆ ಸೆಂಟ್ರಲ್ ಕಾಲೇಜು ಐತಿಹಾಸಿಕವಾಗಿ ಇದು ಕ್ರೀಡೆಗೂ ಕೂಡ ಒಂದು ಹೆಸರನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಈ ಸೆಂಟ್ರಲ್ ಕಾಲೇಜು ಹೆಸರನ್ನು ಮಾಡಿರ್ತಾರೆ. 1858ರಲ್ಲಿ ಬೆಂಗಳೂರು ಹೈಸ್ಕೂಲ್ ಆಗಿ ಸ್ಥಾಪನೆಯಾಗಿ 1872ರಿಂದ ಇಲ್ಲಿ ಪದವಿ ತರಗತಿಗಳು ಆರಂಭ ಆದವು. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲ ಆರಂಭದಿಂದಲೂ ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸೆಂಟ್ರಲ್ ಕಾಲೇಜು ಹೊಸ ವಿಶ್ವವಿದ್ಯಾನಿಲಯದ ಕೇಂದ್ರ ಸ್ಥಾನ ಆಗಿರೋದು. ಮತ್ತು ಇದು ದೊಡ್ಡ ಶೈಕ್ಷಣಿಕ ಪರಂಪರೆ, ಸಂಶೋಧನೆ, ವಿಜ್ಞಾನ, ಇತಿಹಾಸ, ಸಾಹಿತ್ಯ, ಕಲೆ, ಕ್ರೀಡೆಯ ದೊಡ್ಡ ಪರಂಪರೆ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಗಣನೀಯ ಸೇವೆಯನ್ನು ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ರೀ MR ಜಯರಾಮ್ ಅವರು ಮತ್ತು ಶ್ರೀ GR ವಿಶ್ವನಾಥ್ರವರಿಗೆ ಆನರರಿ ಡಾಕ್ಟರೇಟ್ ಡಿಗ್ರಿಯನ್ನು ಪದವಿ ಪ್ರದಾನ ಮಾಡಲಾಗುವುದು. ಹಾಗೆಯೇ ಪ್ರಸಕ್ತ ಘಟಿಕೋತ್ಸವದಲ್ಲಿ ಒಟ್ಟು 35,912 ಅಭ್ಯರ್ಥಿಗಳಿಗೆ, ಅರ್ಹ ಅಭ್ಯರ್ಥಿಗಳಿಗೆ, ಇದು ಸ್ನಾತಕೋತ್ತರ ಸೇರಿದಂತೆ 35,900 ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಇದರಲ್ಲಿ 20,258 56.41% ಮಹಿಳೆಯರಿದ್ದಾರೆ ಮತ್ತು 15,654 43.59% ಪುರುಷರಿದ್ದಾರೆ. ಹಾಗೆಯೇ ಇದರ ಒಳಗಡೆ 6,424 ಸ್ನಾತಕೋತ್ತರ ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗ್ತದೆ. ಅದರಲ್ಲಿ 3,983 ಮಹಿಳೆಯರು, 62% ಮಹಿಳೆಯರು ಪೋಸ್ಟ್ ಗ್ರಾಜ್ಯುಯೇಟ್, ಮತ್ತು 2,441 38% ಪುರುಷರಿದ್ದಾರೆ. 29,484 ಅಭ್ಯರ್ಥಿಗಳಿಗೆ ಸ್ನಾತಕ ಪದವಿ ಡಿಗ್ರಿ
ಇದರಲ್ಲಿ 16,271 51.18% ಮಹಿಳೆಯರು, 13,213 44.82% ಪುರುಷರು ಇದ್ದಾರೆ. ಹಾಗೆಯೇ ಪ್ರಥಮ ಬಾರಿಗೆ ವಿಶ್ವವಿದ್ಯಾಲಯ ಆರಂಭ ಆದ ಮೇಲೆ ನಮಗೆ PhD ಪದವಿಗೆ 4 ಜನ ಅರ್ಹರಾಗಿದ್ದಾರೆ. ಹಾಗೆ ಈ ಘಟಿಕೋತ್ಸವದಲ್ಲಿ ಒಟ್ಟು 63 ಪ್ರಥಮ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳು ರ್ಯಾಂಕ್ ಸರ್ಟಿಫಿಕೇಟ್, ಚಿನ್ನದ ಪದಕ ಮತ್ತು ನಗದು ಬಹುಮಾನವನ್ನು ಸ್ವೀಕರಿಸಲಿದ್ದಾರೆ. ಅವರುಗಳಲ್ಲಿ 8 ವಿದ್ಯಾರ್ಥಿಗಳು ಮತ್ತು 32 ವಿದ್ಯಾರ್ಥಿನಿಯರು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಿಂದ ಸ್ಥಾಪಿತವಾದಂತಹ ಪದಕ ಮತ್ತು ನಗದು ಬಹುಮಾನವನ್ನು ಸ್ವೀಕರಿಸಲಿದ್ದಾರೆ. ವಿವಿಧ ದಾನಿಗಳು, ಅದು ಆರಂಭದಲ್ಲಿ ನಮಗೆ ಡೋನರ್ಸ್ ಇರಲಿಲ್ಲ, ಇನ್ಸ್ಟಿಟ್ಯೂಟ್ ಆಗಿರಲಿಲ್ಲ. ಹಾಗಾಗಿ ವಿಶ್ವವಿದ್ಯಾನಿಲಯವೇ ಕೆಲವು ಈ ರ್ಯಾಂಕು ಮತ್ತು ಗೋಲ್ಡ್ ಮೆಡಲನ್ನು ಸ್ಥಾಪನೆ ಮಾಡಿತ್ತು. 15 ಚಿನ್ನದ ಪದಕಗಳನ್ನು ಸಹ ವಿದ್ಯಾರ್ಥಿಗಳು ಸ್ವೀಕರಿಸಲಿದ್ದಾರೆ. ದಾನಿಗಳು ಸ್ಥಾಪಿಸಿರುವ ದತ್ತಿಯಿಂದ ನೀಡುವ ಚಿನ್ನದ ಪದಕವನ್ನು ಪಡೆಯಲು 2 ವಿಭಾಗಗಳಲ್ಲಿ BA ಮ್ಯೂಸಿಕ್ ಮತ್ತು MTTM ಅರ್ಹ ವಿದ್ಯಾರ್ಥಿಗಳು ಇಲ್ಲದ ಕಾರಣ ಈ ವರ್ಷ 2 ಚಿನ್ನದ ಪದಕ ವಿತರಿಸಲಾಗುತ್ತಿಲ್ಲ. ಅದರಲ್ಲಿ 28 ಸ್ನಾತಕ ಪ್ರಥಮ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳು ರ್ಯಾಂಕ್ ಸರ್ಟಿಫಿಕೇಟನ್ನು ಪಡೆಯಲಿದ್ದಾರೆ. ಇದು ಸಂಕ್ಷಿಪ್ತವಾಗಿ ಇರತಕ್ಕಂತಹ ಈ ವರ್ಷದ ಪದವಿಗೆ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿ. ಅದು ಸ್ನಾತಕ, ಸ್ನಾತಕೋತ್ತರ, PhD ರ್ಯಾಂಕ್ ಮತ್ತು ಗೋಲ್ಡ್ ಮೆಡಲ್ಗೆ ಸಂಬಂಧಪಟ್ಟದ್ದು. ಇಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಮಾಧ್ಯಮಗೋಷ್ಠಿನಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನೊಡನೆ ನನ್ನ ಜೊತೆ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಡಾಕ್ಟರ್ ಆನಂದ್ ಕುಮಾರ್ ಅವರಿದ್ದಾರೆ, ರಿಜಿಸ್ಟ್ರಾರ್ ಅಡ್ಮಿನಿಸ್ಟ್ರೇಷನ್ T ಜವರೇಗೌಡ ಅವರಿದ್ದಾರೆ ಮತ್ತು ವಿತ್ತಾಧಿಕಾರಿಗಳಾದಂಥ ವಿಜಯಲಕ್ಷ್ಮಿ ಅವರು ಇದ್ದಾರೆ ಈ ಒಂದು ಸುದ್ದಿಗೋಷ್ಠಿನಲ್ಲಿ. ಮತ್ತು ಇನ್ನೊಂದು ಭಾಳ ವಿಶೇಷವಾಗಿ ಹೇಳ್ತಕ್ಕಂಥದ್ದು, ನಮ್ಮಲ್ಲಿ ಈ 2 ವರ್ಷದಿಂದ UUCMS ಅಂತಕ್ಕಂಥ ಒಂದು ಹೊಸ ತಂತ್ರಾಂಶ ಪದ್ಧತಿ ಬಂತು. ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದರ ಪ್ರಕಾರವಾಗಿ ನಾವು ಈ ಒಂದು ಘಟಿಕೋತ್ಸವವನ್ನು ನಡೆಸ್ತಾ ಇರ್ತಕ್ಕಂಥ ಬಹುಶಃ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾನಿಲಯ. ಅದು ಮಾಸ್ಟರ್ ಕೋರ್ಸಸ್ ಮಾತ್ರ, PG ಮತ್ತು B.Ed B.Ped ಕೋರ್ಸಸ್ ಮಾತ್ರ. ಸಂಪೂರ್ಣವಾಗಿ ಇಡೀ ಪ್ರಕ್ರಿಯೆ UUCMS ಅಲ್ಲಿ ಯಶಸ್ವಿಯಾಗಿದೆ. ಬೇರೆ ಯಾವ ಬಹುಶಃ ವಿಶ್ವವಿದ್ಯಾನಿಲಯಗಳು UUCMS ಪೋರ್ಟಲ್ ಮೂಲಕನೇ ಇಡೀ ಪರೀಕ್ಷಾ ಪ್ರಕ್ರಿಯೆ ನಡೆದು ಒಂದು ಪದವಿಯನ್ನು ನೀಡ್ತಕ್ಕಂಥ ಮಾಡ್ತಾರೆ. ಇದಕ್ಕೆ ಸಾಕಷ್ಟು ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಕೆಲಸವನ್ನು ನಿರ್ವಹಿಸಲಾಗಿದೆ. ವಿಶೇಷವಾಗಿ ನಮ್ಮ ಪರೀಕ್ಷಾಂಗ ವಿಭಾಗ ಮತ್ತು ಪರೀಕ್ಷಾಂಗ ಮೌಲ್ಯಮಾಪನ ಕುಲಸಚಿವರು ವಿಶೇಷ ಆಸ್ಥೆ ಕಾಳಜಿಯನ್ನು ವಹಿಸಿ ಇದು ನಿಗದಿತ ಕಾಲದಲ್ಲಿ ಈ ಘಟಿಕೋತ್ಸವ ನಡೀತಾ ಇದೆ. ಪ್ರತಿ ವರ್ಷ ಅಪ್ಡೇಟ್ ಆಗಿದೆ.